ಜಾತ್ರೆಗಿಂತ ತಪ್ಪಿಸ್ಕೊಂಡ್ ಬಂದ್ರಿ ಓ ಮೈ ಅಸಿಸ್ಟೆಂಟ್ ಕಮ್ ಆನ್ ಏ ಯಜಮಾನ ಬಾಯ್ಲಿ ನೀ ನಮ್ಮ ಗೌಡ್ರ ಹಿಂದಿದ್ ಇವನು ಬೆನ್ನ ಯಾಕೆ ಹತ್ತಿದ್ಯೋ ಮಲ್ಯ ನಾನ್ ನಿನ್ನಿದ್ದೆ ಬನ್ನಿ ನೋ ಮರ ಕರೆಕ್ಟ್ ಮಾತಾಡಿಲ್ಲ ಸೋತ್ತ ನಡಿ ಅವನು ಆ ಗೌಡಂದ ಸಲುವಾಗಿ ದಿಕ್ಕು ತಿಳ್ಳಾರ್ದಂಗ ಆಗಿತ್ತು ಇವೊಂದ್ ಎರಡು ಬಂದು ಸೇರ್ಕೊಂಡು ನಡಿ ಅವನವನು ಗೌದಪ್ಪನ ಮನಿ ತೋರ್ಸಿದಿಲ್ಲ ತೋರ್ಸಿಲ್ಲ ಬ್ಯಾಗ್ ತಾಯಿಲ್ಲ ಅದನ್ನ ನಿನ್ನ ಬಾಯ ಏನು ಹುಡ್ಕೊಂಡಲ್ಲ ದಾರಿ ಎಲ್ಲೈತಿ ದಾರಿ ಕಾಡಿ ಪಿಸ್ತೂಲ್ ತೋರಿಸ್ತಿಲ್ಲ ಆ ಬಂದೂಕ್ ಇಟ್ಕೊಂಡಿಯಲ್ಲ ಗುಂಡು ಯಾವ ತುದ್ಯಾಗ ಹೋಗ್ತೈತಿ ಯಾವ ತುಂಡೆ ಹೋಗತ್ತೆ ವೈಕೋರಿ ಅವನು ಮುಂದೆ ಯಾರು ಕೇಳಕತ್ತಿಲ್ಲ ಎಕಡಿಂದ ಹೋಗ್ತೈತಿ ಅವನಿಗೆ ಗೊತ್ತಿಲ್ಲ ಅವ ಬಿದ್ದ ಅಲಾಕತ್ತಿದ್ದ ನಾನು ದಂಬುಕ ಬೇಕು ಅಂತೇಳಿ ಜಾತ್ರೆಗ ನಾನ ಮುಂದಿತ್ತು ಬಗೆಹರಿಸ್ಕೊತೀನಿ ಚಲೋ ಶುಕ್ರಿ ಓ ನಿಮ್ಮ ಅವ್ರ ಹೌದ್ 600 ಅನ್ನಕತ್ತಿದ್ರ ಅವನು ಇವನು ವ್ಯವಸ್ಥಾ ನಾ ಮಾಡ್ಬೇಕಂತ್ರಿ ಬರಬ್ಬರಿ ಮಾಡ್ತೀನಿ ಓ ನಿಮ್ಮ ಅವ್ರು ಮಾಡ್ತೀನಿ ಅಪ್ಪಿ 600 ಅಂದಿದ್ರು ಅವ್ರು 800 ಮಾಡಿ ಕೊಲ್ಸಿನಿ ಹೋಗ್ಬೋದು ನೀನ್ ನೋಡಿ ಗೌಡ್ರಿಗೆ ಬಾ ಯಾ ನಮ್ಮನಿ ಕಚ್ಚಾನ ಮರಯ್ಯ ನಮ್ಮ ಮಾವ ಅಂತಿನ ಮನಿ ಪಂಚಾಯತ್ಯಾಗ ಆರಿಸಿ ಬಂದಾನ ಇದನ್ನ ಕಚ್ಚಾನವ ಪುಷ್ಪ ಪುತ್ ಚುಕ್ಕೇಗ ನೈ ಸಾಲ ನಿನ್ನ ಬಾಯಾಗ ಮಣ್ಣು ಹಾಕ್ಲಿ ನಾವು ಒಬ್ಬೊಬ್ಬರು ಇರ್ತೀವಿ ಸಣ್ಣ ಹುಡುಗರು ಎದಿ ಹೊಡ್ಸ್ಕೊಂದಿನಿ ಯಾಕ ಪುತ ಅಂತ ಪುತ್ಪ ಹುರ್ಕ ರೋಗ ಹತ್ತೈತೇನ ಅದೇ ಪುತ್ ಏನು ಪುತ್ತಲೆ ನೀನ ಪುತ್ಯ ಅವಲ್ಲಿ ಹೆದಕ್ ಮುದದವ ಪುತ್ ಅಯ್ಯೋ ಇವನು ಅವನು ಪುಷ್ಪ ಅನ್ನಕ್ ಬರವಾಂದ ಅದ ನೀ ಪುಷ್ಪ ಆದ್ರ ನಾನು ಯಾರು ಯಾರು ಜಯ ಸಿಂಹ ನೀನ್ ಜಯ ಚಿಮ್ಮ ಆದದೆ ನಾನು ಅದು ಮಗ ಯಾರ ಮಗ ಮೆಂದಿರಿಗೆ ಹುಟ್ಟಿದ ಮಗ ಯಾವನಿಗೆ ಗೊತ್ತು ಯಾರಿಗೆ ಹುಟ್ಟಿ ನೀನ ಇಲ್ಲ ನಿಮ್ಮ ಆಯಿ ಇದೇ ಮತ್ ಬಚ್ಚ ಏನ ಇವನೇನ ಕತ್ತಾನೋ ಇವ್ ಬಾಯಾಗರ ಇದೇ ಮತ್ ಬಚ್ಚ ಹೌದು ನಿನ್ನ ಅವನು ಓಡ್ಸಾಡ್ಸಿ ಒದ್ದಿಲ್ಲ ನಿನಗ ಯಾವ ಪುತ್ಯ ಅಂಜಲ್ಲವ ಎದಲಿ ಬೆದಲಿ ಅಲ್ಲವ ಏ ಯಾರು ನೀನ ಚಿಕನ್ ಕೋದ್ ಮನಿ ಅಯ್ಯೋ ಮರ್ತಿದ್ದೆ ನಮ್ ಗೌಡ್ರು ಹೇಳಿದ್ರು ಕರ್ಮರಾಜ್ ಅಂತ ಬರ್ತಾನಂತೇಳಿ ನೀನ ಏನು ಯಪ್ಪು ಗೊತ್ತಿರ್ಲಾರ್ದ ಮಾತಾಡಕತ್ತೀನೋ ಮರ ಮಾತಾಡಿ ಗೌಡ್ರು ತರಿ ವ್ಯವಸ್ಥಾ ಬರೋಬ್ರಿ ನೀವ ಯಾ ಕದಮ ಕತ್ಕೊಳಕತ್ತದು ಕದಮ್ ಅಂತ ಎಷ್ಟು ಮರ್ಯಾದೆ ನೀನು ಕೋತೇನೊಂದು ಇಲ್ಲದ ಎಲ್ಲಲ್ಲ ಯಾಕ ನಮ್ಮ ಅಂಗಿ ಹೊಲಚ ಮಾತಿಲ್ಲ ಇದ ಮತ್ ಬಚ್ಚ ಕಿಸಮಂಗ್ರಿ ನಮಸ್ಕಾರ ಬಂದ್ ಮುಟ್ಟೈತಿ ಅದ ನಮಸ್ಕಾರ ಅಂದ್ಯಲ್ಲ ಯಾರ ನೀ ಬಚ್ಚಿಟ್ಟು ಬಿಡ್ರಿ ಸರ್ ಅದನ್ನ ಹಾ ನನ್ನ ಹೆಸರು ಕರ್ಮರಾಜ್ ಅಂತ ಕರ್ಮರಾಜ ಹಾ ಇವನು ಕರ್ಮರಾಜ ನೀವೇನು ಒಂದು ಊರಾಗ ಗಾಡಿ ಲೋಡ್ ಮಾಡ್ಕೊಂಡ ಬಂದಿರಿ ಅಣ್ಣ ಅಲ್ರಿ ನಿಮಗ ಬ್ಯಾರೆ ಕೆಲಸ ಅನ್ನಂಗಿಲ್ಲ ಅಣ್ಣ ನಾ ಎಷ್ಟು ಮಂದಿಯಾರೇ ಅದಿರೋ ನೀವು ಕರ್ಮಗಳು ನಾ ಹೇಳುದರ ಕೇಳ್ರಿ ಏನ್ ಹೇಳೋದು ಹೇಳೋರು ಕೇಳಿ ಹೊಯ್ಕೋತ್ಕೊಂಡು ಹಿರೇಮಠ ಬತ್ಯಾ ಫೋನ್ ಮಾಡಿದ್ರಿ ನನಗ ಬಾ ಅಂತೇಳಿ ಕರ್ಕೊಂಡ್ ಬರ್ಬೇಕಿಲ್ಲ ನಾನು ಜೋಡಿ ಆಗ್ತಿದ್ದ ಸೇಮ್ ನಾನು ಹಂಗದೀನಿ ನನಗ ಶ್ರೀಕಾಂತ್ ಗೌಡ್ರು ಫೋನ್ ಮಾಡಿ ಹೇಳ್ಯಾರ್ರಿ ಅವ್ರಿಗೆ ಬ್ಯಾರೆ ಉದ್ಯೋಗ ಇಲ್ಲ ಅದನ್ನ ಹೇಳ್ತಾರ ಅವ್ರು ಅಲ್ಲ ಒಂದ್ ನಿಮಿಷ ನಾ ಹೇಳುದರ ಹಾಗ ಮಾಡಕ್ ಕೆಲಸ ಇಲ್ಲ ಅನ್ರಿ ನಡಿ ಬ್ಯಾರೆ ಕೆಲಸ ಏನ್ ಹೇಳಿದ್ ನೋಡ ನಿನಗೆ ಅದ ಕರ್ಮರಾಜ ಬರ್ತಾನ ಕುಂದ್ರಸ ಅಂದ್ರೆ ಅಲ್ಲ ಕರ್ಮರಾಜ್ ಬರ್ತಾರ ಒಂದ್ ಚೇರ್ ಹಾಕಿ ಕುಡಿಸಂತ ಬಂದಾರಲ್ರಿ ಎಲ್ಲಿ ಅಲ್ಲಿ ಕುಂತಾರಲ್ಲ ಏ ಇದ್ಯಾವ್ದಲ್ಲ ಗಿರ್ಸಾಗರ್ ಮಂಗೆ ಅಂದ್ರ ನಿಮಗ ಕರ್ಮರಾಜ ಅಲ್ಲ ಇಲ್ಲ ಗೊತ್ತಿಲ್ಲ ಏನೋ ನೀನು ಹೆರದವಳ ಇವ ಪುತ್ತ ಅಂದಾಗ ಗೊತ್ತಾಯ್ತಿ ಮಂಗ್ಯನ ಮಗ
ಎಲ್ಲ ನೋಡ ಹುರ್ಕ್ ಹತ್ತೇವನ್ ನೋಡ್ರಿ ಅವನಿಗೆ ಮೊದಲು. ಅಲ್ಲಲೇ ಹಾದಿಗೆ ಹೋಗೋನ್ ಕರೆಯೋದು ಕರೆದು ಕುಡ್ಸೋದು ಮಾತು ಬಡಿಯೋದನ ಅವನಿಗೆ ಹೆಂಗದ ಮೊದಲೇ ಕೇಳ್ಬೇಕಿತ್ತಲ್ಲ ಯಾರು ಏನು ಅಂತೇಳಿ. ನನಗೇನು ಗೊತ್ತ್ರಿ ಈ ಜಾತ್ರೆಗ ಮಂಗ್ಯಾನ ಆಡ್ಸೋ ಮಗ ಹಿಂಗದಾನ ಅಂತೇಳಿ. ಅಲ್ಲಪ್ಪ ನೀನ್ ಯಾರು? ಯಾದ ಹ? ಶಬಾಸ್ ತಾಳತ್ತಾನ ಬಿಡಬೇಡ ಅದನ್ನ. ಮದತಾನವ ಇಲ್ಲ ನನ್ನ ತಂದು ತೂತಿದ್ದ ನೋಡ್ಯಾನಲ್ಲ ಈಗ ನಾ ದೊಡ್ಡವಾಗಿದ್ ಗೊತ್ತಿಲ್ಲ ಅವ. ಏ ಮಮ್ಮ ನಾನ ಯಾರ? ಅದಿ ಬಾ ಮಾರೋ ಸ್ವಚ್ಛ ಮಾಡ್ತೀನಿ ಬಾ. ಎಟ್ಟೆಟ್ಟದ ತೋರಿಸ್ಬಾ ಸ್ವಚ್ಛ ಮಾಡ್ತೀನಿ ಬಾ. ಏನದ ಅವೇನ್ ಹರಿತಾನೋ ಮಮ್ಮ ನೀನು ಹೆರದವಳ ಬಾ ಹರಿ ಬಾ ಬಾ ಬಾ. ಏ ಏ ಅಡಿ ಇನ್ನ ಪಕ್ಕ ಹೇಳೇ ಇಲ್ಲ ಅವಳು ಯಾರು ಅನ್ನೋದು. ಅದ್ ಹರಿ ಬಾ ಅಂತ ನೀ ಎಷ್ಟು ಜಿಗದ ಎಲ್ಲಕತ್ತಿ? ಅದು ಕೂಡ ಸಿಗ್ಲಿಲ್ಲ ಇಲ್ಲ ಹದಿ ಬಂದ್ರು ಅವಂಗ ಅತ್ತಾಗವಲ್ತು. ಮಾನು ಮದ ನಿಮ್ಮ ಅತ್ತಿ ಗಂಡ ಗೊತ್ತಿದವ. ಓಹೋ ನಮ್ಮ ಅತ್ತಿ ಮಗ ಹರಿಬಾಬು. ಈಗ ಕೂದ ಚಿಕ್ಕತ್ತವಂಗ ಈಗ ಅದ ಕೂದ ಸಿಕ್ತಿಲ್ಲ ಮಮ್ಮ. ಅವಾಗ ಚಂದ ಕೂತಿದ್ನಿ ಓದಿದ್ನಿ. ಈಗೆಲ್ಲ ದೊಡ್ಡವಾಗಿನಿ ಎಲ್ಲ ಬಂದ್ಬಿಟ್ಟಾವ. ದಾದಿ ಮೀಚಿ ಹೋಮದಯ ಹಂಗಾರ ಹೇಳೋ ನಿನ್ ಹೆರದವಳ. ಅದ ಮದಿಲ್ ಮಮ್ಮ ಇರ್ಲಿ ಬಿಡ ಅತ್ತೆ ಆರಾಮದಾಳಿಲ್ಲ? ಯಾಕೆ ಏನ್ ಗೃಹಲಕ್ಷ್ಮಿ ಅದ ಚೌದ್ ಬರ್ತಾವ ಬ್ಯಾಂಕಿಗೆ ತಕ್ಕೊತ್ತಲ್ಲ ಹಣ್ಣಾಗ ಬಿರಿಯಾನಿ ಬದಿತ್ತಲ್ಲ ಕತ್ತಿಕೊಂಡು ಬರಾಕತ್ತಾವ ಗೃಹಲಕ್ಷ್ಮಿ. 4 ತಿಂಗಳಾಯ್ತು ಬಂದಾಗ್ಯಾವ ಅವು. ಮನೆ ಮೂದ್ಕಂತ ಬಿತ್ತಾನ ಗೋವಾ ಕೂದಿಗೆ ಹೋಗ್ಯಾಲಕ್ಕಿ. ಮಗ ವಯಸ್ಸಿ ಬದಲ್ ಮದ್ವಿ ಮಾಡ್ಬೇಕಂದ್ರೆ ಕಬೂರ್ ಬ್ಯಾಡ. ಹಿಂಗ ಕಾಪಿ ಮಾಡಕ್ ಹೋಗಿ ಕಲ್ಲೂರ್ ಚಿಕ್ಕ ನೆನಪಿ ಬಂದ. ಇಲ್ಲ ಮಮ್ಮ ಎಲ್ಲ ದೊಡ್ಡ ಹೋಗಿನಿ ಎಲ್ಲ ಮಕ್ಕದ ಮೇಲೆ ನೀಚು ಮೂದೇವ್ ನನಗೂ ಲಗ್ನ ವಚ್ಚದ್ ಮದ್ವಿ ಮಾಡ್ಬೇಕಂದ್ರೆ ಕಬೂರ್ ಬ್ಯಾಡ. ನಾನು ಇದನ್ನೆಲ್ಲ ನೀನು ಮದುವೆ ಮಾಡೋದಕ್ಕೆ. ನೀ ಅದೇ ಅಂತೇಳಿ ಒಪ್ಪರಿ ಬಚ್ಚ ಜಿತ್ಕೊಂಡ್ ಬಂದಿದ್ದ. ಇಂಥವ್ರ ಬಾಳ್ ಮಂದಿ ಆಗ್ಯಾರ ಅವನು. ಇರ್ಲಿ ಬಿಡು, ದೂರದ ಪ್ರಯಾಣ ಬೇಸತ್ ಬಂದಿರ್ಬೇಕು. ಒಳಗಡೆ ಹೋಗಿ ಸ್ನಾನ ಮಾಡ್ಕೊಂಡ್ ಹೋಗು. ನಾನ ಹಂಗಂತ ಏನ್ ಮಮ್ಮ ಒಯ್ಕೋರಿ ಅವ ಜಳಕರ ಮಾಡ್ಯಾನ ಇಲ್ಲಿ ಜೀವನದಾಗ ಇವ. ವಾಟ್ ಇಸ್ ದಿಸ್ ಜಲಕ? ಅದ ದೊಡ್ಡ ಒಲಿ ದೊಡ್ಡ ಒಳಗ ಕಟ್ಟಿಗೆ ತುರುಕಿ ಮ್ಯಾಲೊಂದು ಡಬ್ರಿ ಇಟ್ಟು ನೀರು ಸುರಿದು ಕುದಿಸಿ ಸುರ್ಕೊಂತಾರಲ್ಲ ಅವನಿಗೆ ಎಳದಾರ ಬಾಯಾಗ ಮನಕೈ ತುರುಕ್ತೀನಿ ಅವನಿಗೆ. ಇದಕ್ಕೆ ನಮ್ಮ ಕಡೆ ಪಸ್ನಾಯ್ತು ಅಂತದ ಅಲ್ಲ ಬಾಣಂತಿತ್ತಾನಂತ. ನಾನಂದ್ರೆ ಗೊತ್ತಿಲ್ಲ. ಎಲ್ಲೆಲ್ಲಿ ಫಸ್ಟ್ ನೈಟ್ ಮಾಡ್ಕೊಂತೀರಿ ನೀವು? ಅಲಸಿನ ಮತ್ತು ಚಂದನದ ದಿನಗಳ ಸ್ವಂತು ತ್ವಚೆಯಿನಷ್ಟು ಕೂಡಿದೆ ಕೇಳಿದಲ್ಲ ಅಲ್ಲ ಮಮ್ಮಿ ನಿಮ್ಮ ಹಳೆಯನ್ನು ಸೌದತ್ತೆಗಿದ್ದೇನ್ರಿ. ಹರ್ಷಿನ ಮತ್ತು ಚಂದ ಇಲ್ಲ ಅವ್ನು ಸೌದತ್ತೆಗಿದ್ದ, ನಾ ಧಾರವಾಡದಾಗಿದ್ದ. ಅದ್ ನೋಡ್ರಿ ಹೆಂಗ್ ಮಾಡ್ತಾನ. ಏ ಜಳಕಲೆ ಜಳಕ ಏನ್ ಹೊಲಸ್ಚದ ಓಮಲ ಅದು ಹೊಲ್ಸ್ ಚಟ. ದಿನ ಜಳಕ ಮಾಡೋದು ಯಾವ್ದು? ಯಾರ? ಇವ್ವ ನಾ ಎಷ್ಟ್ ಗಬ್ಬನ ಹದಕತ್ತೀನಿ ಅನ್ನೋದು ಜಳಕ ಮಾಡೋದು. ಹೊಲಸಿದ್ದವ್ರು ಜಳಕ ಮಾಡ್ತಾರ. ನಮ್ಮಂತ ಸ್ವಚ್ಛ ಮನ್ಸಿರೋರು ಯಾಕೆ ಬೇಕ್ರಿ ಜಳಕ? ಅದು ದಿನ ಜಳಕ ಮಾಡಿದ್ರ ಆರೋಗ್ಯಕ್ಕೆ ಹಾನಿಕರ ಅದು ಗೊತ್ತಿಲ್ಲ? ಏನೈತಿ? ದಿನ ಜಳಕ ಮಾಡಿದ್ರ ಚಾಂಪು ಹಚ್ಚಿ ತಿಕ್ಕಿ ತೊಗಲ್ ಚವಿತೈತಿ. ತಿಕ್ಕಿ ತಿಕ್ಕಿ ತೊಗಲ ಚವಿತೈತಿ. ಮತ್ ದಿನ ತೊಳೆದ ಮೂಲ ಅನ್ನಂಗ ಮಮ್ಮ ಚಿಲಿಪಿ ಎಲ್ಲದ ಇವ ಯಾವ್ದೋ ಮದ ಗ್ಯಾಸ್ ಒಲಿದಿಪ್ಪದ ಮಾನವ. ಏ ನಮ್ಮ ಮನೆ ಎತ್ತಿದಾನು ತಿತ್ತಿ ಅತಿಥಿ ಹೆತ್ತೋ ಬವ. ಹಾ ಅದೇ ಬವ. ನಾ ಎಲ್ಲಿ ಬರ್ನಲ್ ಹಾಕಕ್ ಬಂದನಂತ ಮಾಡಿದ್ದೆ. ಚಿಲಿ ಫೋನ್ ಮಾಡಕತ್ತಲ್ಲ ಆಡಕತ್ತಲ್ಲ. ಎಲ್ಲಿ ಅವ್ರ ಗಂಟೆ ಬಿದ್ದಿರ್ಲಿ ಆಗಲೇ ಹಿಡಿದು ನೋಡಕತ್ತಾನ. ಬ್ಯಾಗ್ ಹೋದ ನಂದ ಇಲ್ಲಿ ಮಲ್ಲಪ್ಪನ ಕರ್ಕೊಂಡು ಹೋಗಿ ಬ್ಯಾಗ್ ಹೊರಗೆ ಬರ್ತಾನ. ಸುಮ್ಮ ಕುರ್ಚಿ ಹಾಕಿ ಇಟ್ಬಿಡು ನೆನ್ರು ಗೌಡ್ರಿ. ಇವನು ಛೇ, ಈ ಪೆದ್ದನ ಗುಂಗಲ್ಲಿ ನಿಮ್ಮನ್ನು ಮಾತಾಡ್ಸೋದನ್ನೇ ಮರ್ತು ಬಿಟ್ಟೆ.